ಮಾಲಿಕೆ 7. ಮಾಲಿಕೆ ವಿಶೇಷ ಸಕ್ರಿಯ ಲೇಖಕರು. ತಿಂಗಳ ವಿಶೇಷ ಲೇಖಕ BS ಜಯಪ್ರಕಾಶ್ ನಾರಾಯಣ್ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 9. ಪುಸ್ತಕದ ಹೆಸರು ಕ್ಯಾಪಿಟಲಿಸಂ ಇಲ್ಲದೆ ಸೋಷಿಯಲಿಸಂ ಇಲ್ಲ. ಲೇಖಕರು BS ಜಯಪ್ರಕಾಶ್ ನಾರಾಯಣ್. ಅಭಿಪ್ರಾಯ KS ಜಗನ್ನಾಥ. ಓದುತ್ತಿರುವವರು KS ಜಗನ್ನಾಥ. 20ನೇ ಶತಮಾನವು ಭಾರತಕ್ಕೆ ಒಂದು ಕಾಲಘಟ್ಟ. ಈ ಕಾಲಘಟ್ಟದಲ್ಲಿ ಭಾರತವು ಅನೇಕ ಮೇಧಾವಿ ಮಹಾಪುರುಷರನ್ನು ಜಗತ್ತಿಗೆ ನೀಡಿತು. ಅವರಲ್ಲಿ ಹೆಚ್ಚಿನವರು ಭಾರತದಲ್ಲೇ ಅಲ್ಲದೆ ಇಡೀ ವಿಶ್ವದಾದ್ಯಂತ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ವಿವೇಕಾನಂದ, ಗಾಂಧಿ, ಅಂಬೇಡ್ಕರ್, ಅರಬಿಂದೋ, ನೇತಾಜಿ ಮೊದಲಾದವರು. ಅಂತಹವರಲ್ಲಿ ಧರ್ಮ, ವಿಜ್ಞಾನ, ರಾಜಕಾರಣ, ಅಧ್ಯಾತ್ಮ, ಸಮಾಜ, ಅರ್ಥವ್ಯವಸ್ಥೆ ಹೀಗೆ ಹಲವು ವಿಚಾರಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಎಲ್ಲ ವಿಷಯಗಳನ್ನು ಕುರಿತು ನಿಖರವಾಗಿ ನಿರ್ಭೀತಿಯಿಂದ ತಮ್ಮ ಹಲವಾರು ಉಪನ್ಯಾಸ ಮತ್ತು ಕೃತಿಗಳ ಮೂಲಕ ಸ್ಥಾಪಿತ ಗ್ರಹಿಕೆಗಳನ್ನು ವಿಶ್ಲೇಷಿಸುತ್ತಾ ಖಂಡಿಸುತ್ತಾ ಕಾರ್ಪೊರೇಟ್ ಸ್ವಾಮಿಯೆಂದೇ ಜಗತ್ತಿನಾದ್ಯಂತ ಖ್ಯಾತರಾಗಿ ಲಕ್ಷಾಂತರ ಅನುಯಾಯಿಗಳನ್ನು ಹೊಂದಿ ನಾನಾ ವಿವಾದಗಳಿಗೂ ಒಳಗಾದವರು ಓಶೋ ಎಂದೇ ಪ್ರಖ್ಯಾತಿಯನ್ನು ಹೊಂದಿರುವ ಶ್ರೀ ರಜನೀಶ್ ಚಂದ್ರಮೋಹನ್ ಅವರು. ಇವರನ್ನು ಓದದೆ ತಿಳಿಯದೆ ಇವರ ಬಗ್ಗೆ ಅಪಪ್ರಚಾರ ಮಾಡಿದವರೇ ಅಧಿಕರು. ಒಮ್ಮೆ ಇವರನ್ನು ಹತ್ತಿರದಿಂದ ತಿಳಿಯಬಯಸಿದಲ್ಲಿ ಇವರ ಬಗ್ಗೆ ಮೂಡುವ ಚಿತ್ರಣವೇ ಬೇರಾಗಿರುತ್ತದೆ. ಪ್ರಸ್ತುತ ಕೃತಿ ಕ್ಯಾಪಿಟಲಿಸಂ ಇಲ್ಲದೆ ಸೋಷಿಯಲಿಸಂ ಇಲ್ಲ. ಇದು ಶ್ರೀ BS ಜಯಪ್ರಕಾಶ್ ನಾರಾಯಣ್ ರವರಿಂದ ಕನ್ನಡಕ್ಕೆ ಅನುವಾದಗೊಂಡಿರುವ 5 ಉಪನ್ಯಾಸಗಳ ಸಂಗ್ರಹ. ಇದರಲ್ಲಿ ನನಗೆ ಸತ್ಯ ಹೇಳುವ ಧೈರ್ಯವಿದೆ ಎಂಬುದು ಮೊದಲನೇ ಉಪನ್ಯಾಸ. ಈ ಉಪನ್ಯಾಸದಲ್ಲಿ ರಷ್ಯಾ, ಚೀನಾ ಮತ್ತು ಅಮೆರಿಕ ದೇಶಗಳನ್ನು ಆಧರಿಸಿ ಬಂಡವಾಳಶಾಹಿ ವ್ಯವಸ್ಥೆ ಮತ್ತು ಸಮಾಜವಾದವನ್ನು ಚೆನ್ನಾಗಿ ಅರ್ಥೈಸಿ ವಿವರಿಸಿದ್ದಾರೆ. ಅವರು ಹೇಳುವುದು, ಅಗತ್ಯ ಪ್ರಮಾಣದ ಬಂಡವಾಳವನ್ನೇ ಸೃಷ್ಟಿಸದೆ, ಸಂಪತ್ತನ್ನೇ ಹುಟ್ಟುಹಾಕದೆ ದೇಶದ ಮೇಲೆ ಸಮಾಜವಾದ ಹೇರುವುದು ಅವಸರದ ತೀರ್ಮಾನ. ಬಂಡವಾಳಶಾಹಿ ವ್ಯವಸ್ಥೆಯು ಪೂರ್ಣ ಪ್ರಮಾಣದಲ್ಲಿ ಬೆಳೆಯಲು ಅವಕಾಶ ಮಾಡಿಕೊಟ್ಟರೆ ಅದು ತನ್ನಿಂದ ತಾನೇ ಸಮಾಜವಾದವನ್ನು ಸೃಷ್ಟಿಸುತ್ತದೆ. ಬಂಡವಾಳಶಾಹಿ ವ್ಯವಸ್ಥೆಯು ಬೆಳೆಯುವ ಮೊದಲೇ ಸಮಾಜವಾದದ ಮಾತುಗಳನ್ನು ಆಡುವುದು ಆತ್ಮಹತ್ಯಾತ್ಮಕ. ಇಲ್ಲಿ ಸಮಾಜವಾದದ ಹೆಸರಿನಲ್ಲಿ ಲಕ್ಷಾಂತರ ಜನರು ರಷ್ಯಾ ಮತ್ತು ಚೀನಾ ದೇಶಗಳಲ್ಲಿ ಮಾರಣ ಹೋಮಗೊಂಡಿದ್ದನ್ನು ರಜನೀಶ್ ನೆನಪಿಸುತ್ತಾರೆ. ಈ ಸಂದರ್ಭದಲ್ಲಿ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಕುರಿತು ಅವರು ಕೊಡುವ ವ್ಯಾಖ್ಯಾನ ಅತ್ಯಂತ ರೋಚಕ. ಇವರ ಪ್ರಕಾರ ಮೊದಲು ಉತ್ಪಾದನೆ, ನಂತರ ವಿತರಣೆ. ಬಂಡವಾಳಶಾಹಿ ವ್ಯವಸ್ಥೆಯು ಮೊದಲು ಯಥೇಚ್ಛವಾಗಿ ಉತ್ಪಾದಿಸಬೇಕು, ನಂತರ ಸಮಾಜವಾದ ವ್ಯವಸ್ಥೆ ಅದರ ಸಮಾನವಾಗಿ ಹಂಚಬೇಕು. ಬಂಡವಾಳಶಾಹಿ ವ್ಯವಸ್ಥೆಯೇ ಇಲ್ಲವೆಂದರೆ ಸಮಾಜವಾದ ದಾರಿದ್ರ್ಯವನ್ನು, ಸಂಕಟಗಳನ್ನು ಅನುಭವಿಸುತ್ತದೆ. ಬಂಡವಾಳವೆಂದರೆ ಮನುಷ್ಯ ಪ್ರಯತ್ನದಿಂದಲೇ ಹುಟ್ಟಿದ ಸಂಪತ್ತು. ಆರ್ಥಿಕ ವ್ಯವಹಾರಗಳಲ್ಲಿ ಬಳಸಲಾಗುವ ಹಣ. ನಿಸರ್ಗದ ಸಂಪನ್ಮೂಲಗಳನ್ನ ಲೂಟಿ ಮಾಡಿದ್ದು, ಬಡವರ ಶೋಷಣೆಯಿಂದ ಸಂಪಾದಿಸಿದ್ದು ಬಂಡವಾಳ ಎಂದು ಎಂದಿಗೂ ಎಣಿಸಿಕೊಳ್ಳುವುದಿಲ್ಲ. ಒಟ್ಟಿನಲ್ಲಿ ಮೊದಲನೇ ಉಪನ್ಯಾಸ ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ದೃಷ್ಟಾಂತ, ಕಥೆ, ಚರಿತ್ರೆಗಳ ಮೂಲಕ ಬಂಡವಾಳಶಾಹಿ ವ್ಯವಸ್ಥೆ ಮತ್ತು ಸಮಾಜವಾದವನ್ನು ತಿಳಿಸಿಕೊಡುತ್ತದೆ. ಮುಂದಿನ ಉಪನ್ಯಾಸಗಳು ಪ್ರಶ್ನೋತ್ತರ ರೂಪದಲ್ಲಿ ಬಂದ ಉಪನ್ಯಾಸಗಳು. ಇಲ್ಲಿ ಲೆನಿನ್, ಮಾರ್ಕ್ಸ್, ಕಮ್ಯುನಿಸಂ ಮತ್ತು ಸಮಾಜವಾದಗಳ ವಿವಿಧ ಮಜಲುಗಳನ್ನು ವಿವೇಚಿಸಲಾಗಿದೆ. 1917ರಲ್ಲಿ ನಡೆದ ರಷ್ಯಾ ಕ್ರಾಂತಿಯನ್ನು ನೆನಪಿಸಿ, ಅದಕ್ಕೂ ಮೊದಲು ಕೌಂಟ್ ಲಿಯೋ ಟಾಲ್ಸ್ಟಾಯ್, ಮ್ಯಾಕ್ಸಿಮ್ ಗಾರ್ಕಿ, ಲೆನಿನ್, ತೊರ್ಜೆನೆವ್, ಗೊಗಾಯ್, ದಸ್ತೋವೆಸ್ಕಿ ಮುಂತಾದ ಹಲವಾರು ಉತ್ತಮ ಲೇಖಕರಿಗೆ ಜನ್ಮ ನೀಡಿದ್ದ ರಷ್ಯಾ ನಂತರದ ದಿನಗಳಲ್ಲಿ ಒಬ್ಬನೇ ಒಬ್ಬ ಪ್ರತಿಭಾವಂತ ಲೇಖಕನನ್ನಾಗಲಿ, ವಿಜ್ಞಾನಿಯನ್ನಾಗಲಿ ಅಥವಾ ಚಿಂತಕನನ್ನಾಗಲಿ ಸೃಷ್ಟಿಸದೇ ಇರುವುದಕ್ಕೆ ಕಾರಣ ಹುಡುಕುತ್ತಾ ಕಮ್ಯುನಿಸ್ಟ್ ರಷ್ಯಾದ ಆಡಳಿತ ಹೇಗೆ ಮನುಷ್ಯನ ನಿಜವಾದ ವಿಕಾಸಕ್ಕೆ ಬೇಕಾದ ಆಧ್ಯಾತ್ಮಿಕ ಬೆಳವಣಿಗೆಗೆ ಅವಕಾಶಗಳನ್ನು ನಿರಾಕರಿಸಿತು ಎಂಬುದನ್ನು ತಿಳಿಸಿಕೊಡುತ್ತಾರೆ. ರಷ್ಯಾದಲ್ಲಿ ಸಮಾಜವಾದ ಆಡಳಿತ ಬಂದಾಗ ಅಲ್ಲಿನ ವರ್ಗ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡುವುದಾಗಿ ಹೇಳಲಾಗಿತ್ತು. ಅದು ಸಾಧ್ಯವಾಯಿತೆ?
ಎಂದು ಪ್ರಶ್ನಿಸುತ್ತಾರೆ. ಬದಲಾಗಿ ಆಳುವವರು ಮತ್ತು ಅಧೀನರು ಎಂಬ ವರ್ಗ ವ್ಯವಸ್ಥೆಯ ವ್ಯಾಪಕತೆ ಅಲ್ಲಿ ಕಾಣುವುದನ್ನು ಉಲ್ಲೇಖಿಸುತ್ತಾರೆ. ಮುಂದುವರಿದು ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ಪರಸ್ಪರ ತಿಳುವಳಿಕೆ, ಪ್ರೀತಿ, ವಿಶ್ವಾಸ ಉಂಟಾಗಬೇಕು. ಆಗ ಮಾತ್ರ ಇಡೀ ದೇಶ ಸಮೃದ್ಧವಾಗುತ್ತಾ ಸಾಗುತ್ತದೆ ಎಂದು ಸ್ಪಷ್ಟಪಡಿಸುತ್ತಾರೆ. ಕೊನೆಯಲ್ಲಿ ಬಂಡವಾಳಶಾಹಿ ವ್ಯವಸ್ಥೆಯು ಅಸೂಯೆ, ದ್ವೇಷ, ಸಂಘರ್ಷ ಇವುಗಳನ್ನ ಕಾಳ್ಗಿಚ್ಚಿನಂತೆ ಹಬ್ಬಿಸುತ್ತಿರುವ ಸಮಾಜವಾದಕ್ಕೆ ವಿರುದ್ಧವಾಗಿ ತಾನೂ ಒಂದು ಶಕ್ತಿಯುತ ತಾತ್ವಿಕತೆಯನ್ನು ಕಟ್ಟಿಕೊಳ್ಳಬೇಕು ಎಂಬುದನ್ನು ವಿಸ್ತಾರವಾಗಿ ಪ್ರತಿಪಾದಿಸುತ್ತಾ ಉಪನ್ಯಾಸ ಮುಗಿಸುತ್ತಾರೆ. ಮುಂದೆ ಸಾಗುತ್ತಾ ಎಲ್ಲರೂ ಹೆಚ್ಚಾಗಿ ಬಳಸುವ ತ್ಯಾಗ, ಪರೋಪಕಾರ, ಸೇವೆ ಮೊದಲಾದವುಗಳನ್ನು ತೀವ್ರವಾಗಿ ಚರ್ಚಿಸಿ ಆ ಮಾತುಗಳ ಸೋಗಲಾಡತನವನ್ನು ಬಯಲು ಮಾಡುತ್ತಾರೆ. ನಿನ್ನ ಸುಖ ನೆಮ್ಮದಿಗಾಗಿ ನೀನು ಬದುಕು ಎನ್ನುತ್ತಾರೆ. ತಮ್ಮ ಕಾಲದ ರಾಜಕಾರಣಿಗಳನ್ನು ಕಟ್ಟುನಿಟ್ಟಿಗೆ ಒಳಪಡಿಸುತ್ತಾರೆ. ಅವರ ಅಪ್ರಾಮಾಣಿಕತೆಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡುತ್ತಾರೆ. ಜನಸಾಮಾನ್ಯರನ್ನು ಉದ್ದೇಶಿಸಿ ಮಾತನಾಡುತ್ತಾ, ನೀವು ನಿಮ್ಮ ಬದುಕಿನ ಅರ್ಥವನ್ನ, ಸ್ವಾರ್ಥವನ್ನ ಕಂಡುಕೊಂಡರೆ ಅದೇ ನೀವು ಜಗತ್ತಿಗೆ ಕೊಡುವ ಮಹಾ ಕಾಣಿಕೆ ಎಂದು ಪ್ರತಿಪಾದಿಸುತ್ತಾರೆ. ಮುಂದುವರಿಯುತ್ತಾ, ಭ್ರಷ್ಟಾಚಾರ ಮತ್ತು ಕಾಳಸಂತೆ ದಂಧೆಗೆ ಸಂಪನ್ಮೂಲಗಳ ಕೊರತೆಯೇ ಕಾರಣ. ದೇಶದಲ್ಲಿ ಉತ್ಪಾದನೆ ಹೆಚ್ಚಿಸಿ ಸಂಪತ್ ಸಮೃದ್ಧಿ ಉಂಟಾದರೆ ಭ್ರಷ್ಟಾಚಾರ ಮುಂತಾದವುಗಳು ತಂತಾವೇ ಮಾಯವಾಗುತ್ತವೆ ಎಂಬುದು ಅವರ ಅಭಿಪ್ರಾಯ. ಮುಂದೆ ಸಾಗುತ್ತಾ, ಗಾಂಧೀಜಿಯವರು ನಂಬಿದ್ದ ಮೌಲ್ಯಗಳನ್ನು ತೀವ್ರವಾದ ವಿಮರ್ಶೆಗೆ ಒಳಪಡಿಸಿ ದೇಶದಾದ್ಯಂತ ಕುಖ್ಯಾತಿ ಪಡೆದ ಓಶೋ ಅವರು ಗಾಂಧೀಜಿಯವರನ್ನು ಒಬ್ಬ ನಿಜವಾದ ವ್ಯಾಪಾರಿ ಎಂದು ಹಲವಾರು ಪ್ರಸಂಗಗಳಿಂದ ತೋರಿಸಿಕೊಡುತ್ತಾರೆ. ಗಾಂಧೀಜಿಯವರ ವ್ಯಕ್ತಿತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇ ಆಗಿದ್ದರೆ ಭಾರತದ ದಿಕ್ಕು ದಶೆಯೇ ಬೇರೆಯಾಗಿರುತ್ತಿತ್ತು. ನಾವು ದೇಶದ ನಾಯಕತ್ವವನ್ನು ಒಬ್ಬ ವ್ಯಾಪಾರಿ ಕೈಗೆ ಒಪ್ಪಿಸಿದೆವು. ದೇಶಕ್ಕೆ ಅಪಾಯ ಎದುರಾಗುವುದು ಅನಿವಾರ್ಯವಾಯಿತು. ಅವರ ದಶೆಯಿಂದ ದೇಶ ವಿಭಾಗವಾಯಿತು. ಅಷ್ಟೇ ಅಲ್ಲ, ಅಹಿಂಸೆಯ ಜಪ ಮಾಡಿಕೊಂಡು ಗಳಿಸಿದ ಸ್ವಾತಂತ್ರ್ಯ ನಿರ್ವೀರ್ಯವಾಯಿತು. ಅಖಂಡ ಭಾರತ ಒಡೆದು ಇಬ್ಬವಾಗವಾಗಲು ವ್ಯಾಪಾರಿ ಮನಸ್ಥಿತಿಯ ನಾಯಕತ್ವವೇ ಕಾರಣ. ಇದರಿಂದ ದೇಶ ಅನೇಕ ದುರಂತಗಳಿಗೆ ಸಾಕ್ಷಿಯಾಗಬೇಕಾಯಿತು. ಅಲ್ಲದೆ ಹಿಂದೂ ಮುಸ್ಲಿಂ ದ್ವೇಷಗಳಿಗೆ ಅವರೇ ನೇರ ಕಾರಣ ಎಂದೆಲ್ಲ ಪ್ರತಿಪಾದಿಸುತ್ತಾ ಹೋಗುತ್ತಾರೆ. ಈ ಕೃತಿಗೆ ಡಾಕ್ಟರ್ ಟಿ.ಎಸ್. ವಾಸುದೇವಮೂರ್ತಿಯವರು ಬಹು ವಿಸ್ತಾರವಾದ ಸುಂದರವಾದ ಮುನ್ನುಡಿಯನ್ನು ಬರೆದಿದ್ದಾರೆ. ಓಶೋ ಮತ್ತು ಅವರ ವಿಚಾರಗಳ ಸಮಗ್ರ ಪರಿಚಯ ನಮಗೆ ಪೂರ್ಣವಾಗಿ ಇದರಿಂದ ಆಗುತ್ತದೆ. ಓಶೋರವರ ಈ ಕ್ಯಾಪಿಟಲಿಸಂ ಇಲ್ಲದೆ ಸೋಷಿಯಲಿಸಂ ಇಲ್ಲ ಎನ್ನುವ ಕೃತಿ ನಮ್ಮಲ್ಲಿ ಕುತೂಹಲ ಮೂಡಿಸುವುದೇ ಅಲ್ಲದೆ ನಮ್ಮ ಚಿಂತನೆಗೆ ಬೇರೆ ಆಯಾಮವನ್ನೇ ತಂದುಕೊಡುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ಎಲ್ಲರೂ ಓದಿ ಆನಂದಿಸಲೇಬೇಕಾದ ಕೃತಿ. ಧನ್ಯವಾದಗಳು.